ನೋಡಿ, ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆಗಳು, ಅದರಲ್ಲೂ ಸುಜಾತಾ ಭಟ್ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿರ್ತಾರೆ. ಅದಕ್ಕೆ ಪತ್ರವನ್ನು ಬರೆದಿರ್ತಾರೆ, 29ನೇ ತಾರೀಕು ಬರ್ತೀನಿ ನಾನು ಅಂತ, ಅಂದ್ರೆ ಶುಕ್ರವಾರ. ಆದ್ರೆ ಇವತ್ತೇನೋ ಬೆಳ್ಳಂಬೆಳಗ್ಗೆನೆ SIT ಕಚೇರಿಗೆ ಬಂದ್ಬಿಟ್ಟಿದ್ದಾರೆ ಸುಜಾತಾ ಭಟ್ ಅವರು. ಬೆಳಗ್ಗೆ 5 ಗಂಟೆಗೆ ಬಂದಿರೋದು. ಬೆಳ್ತಂಗಡಿ SIT ಕಚೇರಿಗೆ ಈಗ ಸುಜಾತಾ ಭಟ್ ಹಾಜರಾಗಿದ್ದಾರೆ. ಅನನ್ಯ ಭಟ್ ಸೃಷ್ಟಿಕರ್ತೆಯ ರಹಸ್ಯ ಇವತ್ತು ರಿವೀಲ್ ಆಗುತ್ತಾ? ಎಲ್ಲವನ್ನೂ SIT ಮುಂದೆಯೇ ಹೇಳ್ತೀನಿ ಅಂತ ಸುಜಾತಾ ಭಟ್ ಅವತ್ತೇ ಹೇಳಿದ್ರು. 29ನೇ ತಾರೀಕು ಬರ್ತೀನಿ, ಆರೋಗ್ಯ ಸರಿ ಇಲ್ಲ ಅಂತ ಕೂಡ ಒಂದು ಪತ್ರವನ್ನ ಬರೆದಿದ್ರು. ನೋಡಿದ್ರೆ ಇವತ್ತು 5 ಗಂಟೆಗೆನೆ ಬೆಳ್ಳಂಬೆಳಗ್ಗೆನೆ ಬೆಳ್ತಂಗಡಿಯ SIT ಕಚೇರಿಗೆ ಬಂದು ಹಾಜರಾಗ್ಬಿಟ್ಟಿದ್ದಾರೆ. ಆಗಸ್ಟ್ 29ನೇ ತಾರೀಕು ಬರ್ತೀನಿ ಅಂತ ಹೇಳ್ಬಿಟ್ಟು 26ನೇ ತಾರೀಕಿನೇ ಹಾಜರಾಗಿದ್ದಾರೆ ಸುಜಾತಾ ಭಟ್. ಏನೋ ಅರ್ಥ ಆಗ್ತಿಲ್ವೇ? ಆರೋಗ್ಯ ಸರಿ ಇಲ್ಲ ಅಂತ ಪತ್ರ ಬರೀತಾರೆ. ವಿಚಾರಣೆಗೆ ಈಗ ಹಾಜರಾಗೋದಕ್ಕಾಗಲ್ಲ, 29ನೇ ತಾರೀಕು ಶುಕ್ರವಾರ ನಾನು ಹಾಜರಾಗ್ತೀನಿ ಅಂತ ಪತ್ರವನ್ನು ಬರೀತಾರೆ. ಆದರೆ ಇವತ್ತು ಗೌರಿ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಇರುವಂಥ ಟೈಮ್ನಲ್ಲೇ ಯಾಕೋ ಇದ್ದಕ್ಕಿದ್ದಂತೆ ಇವತ್ತು ಬೆಳಗ್ಗೆನೇ ನೋಡಿ, ಅಟ್ಲೀಸ್ಟ್ 10 ಗಂಟೆಗೋ 11 ಗಂಟೆಗೋ ಬಂದ್ರೆ ಇಲ್ಲ, ಇವತ್ತು ಬೆಳಗ್ಗೆ 5 ಗಂಟೆಗೆ ಬಂದು ಹಾಜರಾಗಿದ್ದಾರೆ. ಇಬ್ಬರು ವಕೀಲರ ಜೊತೆಗೆ ವಿಚಾರಣೆಗೆ ಆಗಿದ್ದಾರೆ ಸುಜಾತಾ ಭಟ್. ಡೀಟೇಲ್ಸ್ ಕೊಡ್ತಾರೆ ಈ ಸಂಬಂಧ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, 29ನೇ ತಾರೀಕು ಅಂದ್ರೆ ಶುಕ್ರವಾರ ಹಾಜರಾಗ್ತೀನಿ ಅಂದಂತಹ ಸುಜಾತಾ ಭಟ್ ಇವತ್ತು ಬೆಳ್ಳಂಬೆಳಗ್ಗಿನ 5 ಗಂಟೆಗೆ ಬಂದಿದ್ದಾರಲ್ಲ, ಕಾರಣ ಏನು? ಇಲ್ಲಿ ಯಾಕಂತ ಹೇಳಿದ್ರೆ ಈಗ ಸುಜಾತಾ ಭಟ್ ಮೊದಲಿಂದಲೂ ಕೂಡ SIT ನೋಟಿಸ್ ಅನ್ನ ಕೊಡ್ತಾ ಇತ್ತು. ನೀವು ದೂರನ್ನ ಕೊಟ್ಟಿದ್ದೀರಿ, ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿದ್ದೀರಿ. ಈ ಪ್ರಕರಣ ಮೊದಲು ಪೊಲೀಸ್ ಠಾಣೆಯಿಂದ ಇದೀಗ SIT ಠಾಣೆಗೆ ದಾಖಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಸ್ಪಷ್ಟನೆ ಕೊಡಿ ಅಂತೇಳಿ ಕೇಳಿತ್ತು. ಹೀಗಾಗಿ ಸುಜಾತಾ ಭಟ್ ಆರೋಗ್ಯದ ಕಾರಣ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು SIT ಮುಂದೆ ಹಾಜರಾಗಿರ್ಲಿಲ್ಲ. ಹೀಗಾಗಿ 29ನೇ ತಾರೀಕಿಗೆ ನಾನು ಬರ್ತೇನೆ ಅಂತೇಳಿ ಹೇಳಿದ್ರು. ಆದ್ರೆ ಇಲ್ಲಿ ರಾತ್ರಿನೇ, ಯಾಕಂತ ಹೇಳಿದ್ರೆ ಈಗ ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಇದೀಗ ಸುಜಾತಾ ಭಟ್ SIT ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಇದ್ರ ಹಿಂದೆ ಏನಾದ್ರೂ ಇರ್ಬೋದು ಅನ್ನುವಂಥದ್ದು ಕುತೂಹಲ. ಯಾಕಂತ ಹೇಳಿದ್ರೆ ಈಗ ಬೆಳಗ್ಗೆ ಯಾಕೆ ಬಂದ್ರು ಅಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಆಕೆಗೆ ಇಲ್ಲೇ ಆಶ್ರಯಗಳು ಕೊಡ್ಲಾಗಿದೆ, ಇಲ್ಲೇ ಯಾರೋ ಇಟ್ಟುಕೊಂಡಿದ್ದಾರೆ, ಅದೇ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನೋಂಥ ವಿಚಾರಗಳೆಲ್ಲವೂ ಕೂಡ ಬೆಳಿಗ್ಗೆ ಬರ್ತಾ ಇದೆ. ತಿಮ್ರೋಡಿ ಅವರ ಮನೆಗೆ ಉಳ್ಕೊಂಡಿದ್ದನ್ನು ಕೂಡ ನಾವು ಹಿಂದೆ ನೋಡಿದ್ವಿ. ಹೀಗಾಗಿ ಬೆಳಗ್ಗೆ ಬರ್ಲಿಕ್ಕೆ ಕಾರಣಗಳೇನು ಅಂತ, ಯಾಕಂದ್ರೆ SIT ಅಂತ ಹೇಳಿದ್ರೆ ಪೊಲೀಸ್ ಠಾಣೆ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸೋದಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ಪರ್ಮನೆಂಟ್ ಸ್ಟಾಫ್ ಆಗಿರೋದಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಯೂಶುವಲಿ ಇಲ್ಲಿ 9 to 6 ಕೆಲಸವನ್ನ ಮಾಡ್ತಿರ್ತಾರೆ. ಅದಾದ ಬಳಿಕವಾಗಿ ರಿಲೀವ್ಗಳನ್ನು ತೆಗೆದುಕೊಂಡಿರ್ತಾರೆ. ಆದ್ರೆ ಒಂದಿಷ್ಟು ಜನ ಸಬ್ ಇನ್ಸ್ಪೆಕ್ಟರ್ಗಳು ಅಥವಾ PC ಇರ್ಬೋದು, ಬಿಟ್ರೆ ಆಫೀಸರ್ಸ್ಗಳು ಯಾರು ಕೂಡ ಇರೋದಿಲ್ಲ 5 ಗಂಟೆಗೆ ವಿಚಾರಣೆ ಮಾಡ್ಲಿಕ್ಕೆ. ಆದ್ರೆ ಬೆಳಗ್ಗೆ ಬಂದಿರೋದು ಮರ್ಮ ಏನು ಅನ್ನೋದು ಕುತೂಹಲಕಾರಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿಗ ಸುಜಾತಾ ಭಟ್ಗೂ ಕೂಡ ಒತ್ತಡಗಳಿದೆ. ಸುಜಾತಾ ಭಟ್ಗೂ ಕೂಡ ಒಂದಿಷ್ಟು ಜೀವ ಬೆದರಿಕೆ ಇದೆ ಅಂತೇಳಿ ಹಿಂದೆ ಹೇಳ್ಕೊಂಡಿದ್ದನ್ನು ಕೂಡ ನೋಡ್ಕೊಂಡಿದ್ವಿ. ಹೀಗಾಗಿ ಯಾವ ಕಡೆಯಿಂದ ಜೀವ ಬೆದರಿಕೆ ಇದೆ ಅಂತ ಹೇಳೋದು ಕೂಡ ಇಲ್ಲಿ ಕುತೂಹಲಕಾರಿ ವಿಚಾರ. ಹೀಗಾಗಿ ಅಂತೂ ಇಂತೂ SIT ಮುಂದೆ ಬಂದರಲ್ಲ ಅಂತೇಳಿ SIT ಪೊಲೀಸರು ಇದೀಗ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಈಗ ಅರಣ್ಯ ಭಟ್ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೇಳಿಕೆಗಳನ್ನ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಹೇಳಿಕೆ ಕೊಡ್ತಿದ್ರಲ್ಲ, ಆ ಹೇಳಿಕೆ ಸಂಬಂಧಪಟ್ಟ ದಾಖಲೆಗಳನ್ನು